ವೆಬ್ ಪೋರ್ಟಲ್ ಮೂಲಕ ನಿಷ್ಠಾ ತರಬೇತಿಯ ಸರ್ಟಿಫಿಕೇಟ್ ಪಡೆಯುವುದು. ಗೂಗಲ್ನಲ್ಲಿ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ಗೆ ಹೋದರೆ ಟೀಚರ್ಸ್ ಟ್ರೈನಿಂಗ್ ಆ್ಯಂಡ್ ಟ್ರಾನ್ಸ್ಫರ್ ಸಿಸ್ಟಮ್ನಿಂದ ಟೀಚರ್ ಪೋರ್ಟಲ್ ಮೂಲಕ ಲಾಗಿನ್ ಪೇಜ್ಗೆ ಹೋಗೋದು. KGID ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡಬೇಕು. ಈಗಾಗಲೇ ಪಾಸ್ವರ್ಡ್ ತಮಗೆ ತಿಳಿದಿರುತ್ತದೆ. ನಂತರ ಲಾಗಿನ್ ಕ್ಲಿಕ್ ಮಾಡಿದರೆ ನಮ್ಮ ದೀಕ್ಷಾ ಪೇಜ್ ಓಪನ್ ಆಗುತ್ತದೆ. ಇದರಲ್ಲಿ ನಮ್ಮ ಹೆಸರಿನ ಮೊದಲ ಅಕ್ಷರದ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಪ್ರೊಫೈಲ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಪ್ರೊಫೈಲ್ನ ಕೆಳಗ ಭಾಗದಲ್ಲಿ ನಾವು ಈಗಾಗಲೇ ಪೂರ್ಣಗೊಳಿಸಿರುವ ಕೋರ್ಸ್ಗಳ ವಿವರಗಳು ಬರುತ್ತವೆ. ಇಲ್ಲಿ 2 ವಿಭಾಗವಿದೆ, ಮೈ ಲರ್ನಿಂಗ್ಸ್ ಮತ್ತು ಲರ್ನರ್ಸ್ ಪಾಸ್ಬುಕ್. 2 ವಿಭಾಗದಲ್ಲಿ ಪೂರ್ಣಗೊಂಡಿರುವ ಕೋರ್ಸ್ಗಳ ವಿವರಗಳು ಬರುತ್ತವೆ. ಈ ಕೋರ್ಸ್ಗಳ ಮುಂದೆ ಡೌನ್ಲೋಡ್ ಸರ್ಟಿಫಿಕೇಟ್ ಎಂಬ ಆಪ್ಷನ್ ಕಾಣುತ್ತಿದೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಸರ್ಟಿಫಿಕೇಟ್ ಈಸ್ ಗೆಟಿಂಗ್ ಡೌನ್ಲೋಡೆಡ್ ಎಂಬ ಮೆಸೇಜ್ ಬರುತ್ತದೆ. ಸರ್ಟಿಫಿಕೇಟ್ ನಮ್ಮ ಮೊಬೈಲ್ನ SD ಕಾರ್ಡ್ಗೆ ಡೌನ್ಲೋಡ್ ಆಗುತ್ತದೆ. ಅದನ್ನು ನಂತರ ನೋಡಬಹುದು. ಕೋರ್ಸ್ಗಳ ಮುಂದೆ ಇರುವ ಡೌನ್ಲೋಡ್ ಸರ್ಟಿಫಿಕೇಟ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಬೇಕು. ಪ್ರತಿ ಬಾರಿಯೂ ಒಟ್ಟು 3 ಟೆಸ್ಟ್ ಮತ್ತು 3 ಕೋರ್ಸ್ಗಳನ್ನು ಈಗ ಅಟೆಂಡ್ ಮಾಡಿರುತ್ತೇವೆ. KA_1, KA_2 ಮತ್ತು KA_3 ಹೆಸರಿನಲ್ಲಿ ಈಗ ಮುಗಿಸಿರುವ ಕೋರ್ಸ್ಗಳ ಸರ್ಟಿಫಿಕೇಟ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಕೋರ್ಸನ್ನು ಕಂಪ್ಲೀಟ್ ಮಾಡಿದ 24 ಗಂಟೆಗಳ ನಂತರವೇ ಸರ್ಟಿಫಿಕೇಟ್ ಕಾಣಿಸುತ್ತದೆ. ಕೆಲವರಿಗೆ ಮುಂಚೆಯೇ ಬಂದಿದೆ ಎಂಬ ಮಾತು ಕೇಳಿಬರುತ್ತದೆ. ಸಿಸ್ಟಮ್ ಜನರೇಟ್ ಆಗುವವರೆಗೆ ವೆಯ್ಟ್ ಮಾಡಬೇಕು. ಕೋರ್ಸ್ಗಳನ್ನು 100% ಕಂಪ್ಲೀಟ್ ಮಾಡಿದ್ದರೆ ಮಾತ್ರ ಸರ್ಟಿಫಿಕೇಟ್ಗಳು ಡೌನ್ಲೋಡ್ ಆಗುತ್ತವೆ. ಇಲ್ಲದಿದ್ದರೆ ಸರ್ಟಿಫಿಕೇಟ್ ಬರುವುದಿಲ್ಲ. ಒಮ್ಮೆ ಪ್ರತಿ ಕೋರ್ಸನ್ನು ಚೆಕ್ ಮಾಡಿಕೊಂಡರೆ ತಿಳಿಯುತ್ತದೆ. ಈ ಟೆಸ್ಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲದಿರುವುದು ಕಂಡುಬರುತ್ತಿದೆ. ಇದನ್ನು ಕಂಪ್ಲೀಟ್ ಮಾಡಿದ ನಂತರವೇ ಈ ಟೆಸ್ಟ್ನ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತದೆ. ಇದು 94% ಕಂಪ್ಲೀಟ್ ಆಗಿದೆ. ಹಾಗೆ ಮತ್ತೊಂದು ಕೋರ್ಸನ್ನು ಪರೀಕ್ಷೆ ಮಾಡಿಕೊಳ್ಳಬಹುದು. ಇದಕ್ಕಾಗಿ ಬ್ಯಾಕ್ ಆಪ್ಷನ್ ಬಳಸಬಹುದು. KA_3 ಶಾಲೆಗಳಲ್ಲಿ ಆರೋಗ್ಯ ಮತ್ತು ಕ್ಷೇಮ. ಈ ಕೋರ್ಸ್ 100% ಕಂಪ್ಲೀಟ್ ಆಗಿದೆ. ಹೀಗೆ 100% ಪೂರ್ಣಗೊಂಡಿರುವ ಕೋರ್ಸ್ಗಳ ಸರ್ಟಿಫಿಕೇಟ್ಗಳು ಕೋರ್ಸ್ ಪೂರ್ಣಗೊಳಿಸಿದ 24 ಗಂಟೆಗಳ ನಂತರ ಡೌನ್ಲೋಡ್ ಸರ್ಟಿಫಿಕೇಟ್ ಆಪ್ಷನ್ನಲ್ಲಿ ಕಾಣಿಸುತ್ತವೆ. ಇದಕ್ಕಾಗಿ ನಿಮ್ಮ ಪ್ರೊಫೈಲ್ನ ಕೆಳಭಾಗದಲ್ಲಿ ನೋಡಬಹುದು ಮತ್ತು ಸರ್ಟಿಫಿಕೇಟ್ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಮೊಬೈಲ್ಗೆ ಡೌನ್ಲೋಡ್ ಸರ್ಟಿಫಿಕೇಟ್ನಲ್ಲಿ ಬರುತ್ತವೆ. ಇವು ನಮಗೆ ಡೌನ್ಲೋಡ್ ಆಪ್ಷನ್ನಲ್ಲಿ ಸಿಗುತ್ತವೆ. ಈ ಸರ್ಟಿಫಿಕೇಟ್ಗಳನ್ನು ಶೇರ್ ಮಾಡಬಹುದು. ಇವು PDF ಫಾರ್ಮ್ಯಾಟ್ನಲ್ಲಿ ನಮಗೆ ಲಭ್ಯವಿರುತ್ತವೆ. ನಂತರ ಪ್ರೊಫೈಲ್ನಿಂದ ಲಾಗೌಟ್ ಆಗಬೇಕು. ಸರ್ಟಿಫಿಕೇಟ್ಗಳು ನೋಡುವುದಕ್ಕೆ ಹೀಗೆ ಕಾಣಿಸುತ್ತವೆ.